ಕಳೆದ ಬುಧವಾರದ ದಿವಸ ಕಾಂಜಂಗಾಡು ಕಡೆಯಿಂದ ಬಂದಂಥ ಭಕ್ತಾದಿಗಳು ಇದನ್ನು ಫೋಟೋ ತೆಗೆದು ನಮ್ಮ ಸಿಬ್ಬಂದಿಗಳಿಗೆ ತೋರಿಸಿದರು. ಆಗ ಪೂಜೆ ಸಮಯ ಎಲ್ಲ ಕಳೆದ ಕಾರಣ ಇಲ್ಲಿ ಮ್ಯಾನೇಜರ್ ಮತ್ತು ಕೀಶಾಂತಿ ಮಾತ್ರ ಇದ್ದರು. ಅವರಿಗೆ ಫೋಟೋ ತೋರಿಸಿದಾಗ ಕೂಡಲೇ ಬಂದು ಇಲ್ಲಿ ಪರಿಶೋಧನೆ ಮಾಡಿದಾಗ ಹಾಗೆ ಒಂದು ಸ್ಥಿತಿಯಲ್ಲಿ ನಮಗೆ ಅದನ್ನು ಕಂಡು ಬರುವಂಥ ಸ್ಥಿತಿ ಇರಲಿಲ್ಲ. ಮತ್ತು ಬುಧವಾರದಿಂದ ಈಚೆಗೆ ನಾವು ನಿನ್ನೆವರೆಗೆ ನೋಡ್ತಾ ಇದ್ದೀವಿ ಆಗಿದೆಯಾ ಅಂಥೇಳಿ. ಮತ್ತು ಲೋಕಲ್ ನ್ಯೂಸ್ ಪೇಪರಲ್ಲಿ, ಮಲಯಾಳಂ ನ್ಯೂಸ್ ಪೇಪರಲ್ಲಿ ಒಂದು ವಿಷಯ ಬಂತು, ಈಗ ಕಂಡಿದೆ ಹೊಸ ಮೊಸಳೆ ಬಂದಿದೆ ಅಂತ ಹೇಳುವಂಥದ್ದು. ಆಗ ನಮಗೆ ತುಂಬ ಕರೆಗಳು ಬಂತು ಭಕ್ತಾದಿಗಳದ್ದು. ಆಗ ನಾವು ಅದನ್ನು ಕಾಣದ ಕಾರಣ ನಾವು ಸ್ಥಿರೀಕರಿಸಲಿಲ್ಲ. ಅದೇ ರೀತಿ ಮ್ಯಾನೇಜರು ಕೂಡ ಅದಕ್ಕೆ ಸ್ಪಷ್ಟವಾಗಿ ಹೇಳಿದರು, ಇಲ್ಲ ಅಂಥದ್ದು ಇಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಬಂದರು. ಮತ್ತು ಅದೇ ಭಕ್ತಾದಿಗಳು ನಿನ್ನೆ ಮಧ್ಯಾಹ್ನ ಬಂದು ಅವರು ಕಂಡಂಥ ಜಾಗ ಮತ್ತೆ ತೋರಿಸಿದಾಗ ಅಲ್ಲೇ ಮತ್ತೆ ಅವರ ಮುಂದೆ ನಮ್ಮ ಕ್ಷೇತ್ರದ ಸಿಬ್ಬಂದಿಗಳಿಗೆ ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯವರಿಗೆ ಕಾಣುವಂಥ ಸ್ಥಿತಿ ಬಂತು. ಆಮೇಲೆ ನಾವು ಅದನ್ನು ಫೋಟೋ ತೆಗೆದು ವಿಡಿಯೋ ಮಾಡಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆಗುವಂಥ ವಿಡಿಯೋ ನಾವೇ ಕ್ಷೇತ್ರ ಸಂಬಂಧಪಟ್ಟವರೇ ಸ್ಪಷ್ಟೀಕರಣವಾಗಿ ಕಳಿಸಿಕೊಟ್ಟಂಥ ವಿಡಿಯೋಗಳು. ಬಂದಂಥ ವಿಷಯದಲ್ಲಿ ಈಗ ಭಕ್ತಾದಿಗಳು ಬಂದು ಕಂಡು ನಮಗೆ ತಿಳಿಸಿದ ಕಾರಣ ನಮಗೆ ಯಾವ ರೀತಿಯಲ್ಲಿ ಬಂದಿದೆ ಏನಿದೆ ಅಂತ ಹೇಳುವಂಥದ್ದು ನಮಗೀಗ ಸ್ಪಷ್ಟವಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡದೆ ನಮಗೆ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ. ಹಿಂದೆ ಇದ್ದಂಥ ಮೊಸಳೆ ನಾವು ಬಬ್ಬಿಯಾ ಅಂತ ಹೆಸರಲ್ಲಿ ಹೇಳಿಸಿಕೊಂಡು ಕರೀತೇವೆ. ಅದು ಅಕ್ಟೋಬರ್ 10ನೇ ತಾರೀಕು 2022ರಲ್ಲಿ ನಮ್ಮನ್ನು ಅಗಲಿ ಹೋದಂಥದ್ದು. ಅದು ಕಳೆದು ನವಂಬರ್ 10ರಂದು ಇದರ ಬಗ್ಗೆ ಒಂದು ಸೂಚನೆಗಳು ಇದನ್ನು ಕಂಡಂಥ ರೀತಿಯಲ್ಲಿ ಪ್ರಚಾರ ಬಂದದ್ದು ಒಂದು ಅದ್ಭುತಕರವಾದ ವಿಷಯ. 1 ವರ್ಷ 1 ತಿಂಗಳ ನಂತರ ಇದು ಕಂಡಂಥದ್ದು ಒಂದು ಅದ್ಭುತ ವಿಷಯ. ಆ ಮೊಸಳೆಯ ಪ್ರತ್ಯೇಕತೆ ಏನಂದರೆ ಅದನ್ನು ನಾವೀಗ ಇಲ್ಲಿ ವಿಶೇಷವಾಗಿ ಸೇವೆಯನ್ನು ಕೊಡ್ತಾ ಇದ್ದೇವೆ, ಮೊಸಳೆಗೆ ನೈವೇದ್ಯ ಅಂತ ಹೇಳುವಂಥದ್ದು. ಆ ಮೊಸಳೆಗೆ ನೈವೇದ್ಯ ಸೇವೆ ಕೊಡುವ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಪ್ರಕಾಶ್ ಅಣ್ಣ ಅಂತ ಹೇಳುವವರು ಕ್ಷೇತ್ರದ ಸಿಬ್ಬಂದಿ, ಅವರು ಈ ನೈವೇದ್ಯವನ್ನು ತಯಾರು ಮಾಡಿದ ನೈವೇದ್ಯವನ್ನು ಅದರ ಹತ್ತಿರ ಹೋಗಿ ಅದಕ್ಕೆ ಒಂದು ಹಾಕಿಕೊಡುವಂಥ ಸ್ಥಿತಿ ಇತ್ತು. ಆಗ ಯಾವುದೇ ಸಂದರ್ಭದಲ್ಲಿ ಕೂಡ ಅದು ಮನುಷ್ಯನಿಗೆ, ಅದು ಇದ್ದಲ್ಲಿಂದ ಅದರ ಕೊನೆಯ ಹಂತದವರೆಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಮನುಷ್ಯನಿಗೆ ಅಟ್ಯಾಕ್ ಮಾಡುವಂಥ ಸಂದರ್ಭ ಬರಲಿಲ್ಲ. ಮಾತ್ರ ಅಲ್ಲ, ಇಲ್ಲಿಗ ಧಾರಾಳವಾಗಿ ಮೀನುಗಳಿದೆ, ಅದೇ ರೀತಿಯಲ್ಲಿ ಇತರ ಮತ್ಸ್ಯಗಳಿದೆ, ನೀರಿನಲ್ಲಿ ಮುಳುಗುವಂಥ ಕೊಕ್ಕರೆಗಳಾಗಿರ್ಬೋದು, ಪಕ್ಷಿಗಳು ನೀರು ಕುಡಿಲಿಕ್ಕೆ ಬರ್ತದೆ ಧಾರಾಳವಾಗಿ. ವರ್ಷ ಪ್ರತ್ಯಂತರ ನೀರು ಇರುವಂಥ ಒಂದು ವಿಶಿಷ್ಟವಾದ ಜಾಗ, ಗುಡ್ಡ ಪ್ರದೇಶ ಆದರೂ ನೀರಿಗೆ ಧಾರಾಳವಾಗಿ ಇರುವಂಥದ್ದು. ನೀರು ಅತಿಯಾದರೆ ಮಾತ್ರ ನಾವು ಅದನ್ನು ಓಪನ್ ಮಾಡಿಬಿಡ್ತೇವೆ. ಆಗ ಆ ರೀತಿಯಲ್ಲಿ ಯಾವುದೇ ಪ್ರಾಣಿಗೋ ಪಕ್ಷಿಗೋ ಮನುಷ್ಯನಿಗೋ ಅಟ್ಯಾಕ್ ಮಾಡಿದಂತಹ ಒಂದು ಮೊಸಳೆ ಅಲ್ಲ ಬಬಿಯಾ. ಆ ಸಂದರ್ಭದಲ್ಲಿ ಈಗ ಬಂದಂತಹ ಮೊಸಳೆಯ ಫೋಟೋ ತೆಗೆದು ನಾವು ಸಂಬಂಧಪಟ್ಟಂತಹ ಪಿಲಿಕುಳ ನಿಸರ್ಗಧಾಮದ ಈ ಮೊಸಳೆಯ ಎಕ್ಸ್ಪರ್ಟ್ ಆದಂತಹ ಡಾಕ್ಟರ್ಸ್, ಅದೇ ರೀತಿ ಅದರ ಎಕ್ಸ್ಪರ್ಟ್ಗಳಿಗೆ ಕಳಿಸಿಕೊಟ್ಟಾಗ ಅವರಿಂದ ಬಂದಂಥ ಉತ್ತರ ಅಂತ ಹೇಳುವಂಥದ್ದು ಇದು ಅದೇ ಪ್ರಭೇದಕ್ಕೆ ಸೇರಿದಂತಹ ಒಂದು ಮೊಸಳೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಅವರು ಒಂದು ಅನುಮಾನ ಏನಂದರೆ ಇದಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ. ಯಾಕೆಂದರೆ 1947ರ ಮೊದಲು ಬ್ರಿಟಿಷರು ಶೂಟ್ ಮಾಡಿ ಕೊಂಡಂತಹ ಮೊಸಳೆಗೆ ಬದಲಾಗಿ 24 ಗಂಟೆಯ ಒಳಗಡೆ ಒಂದು ಮೊಸಳೆ ಬಂದಿದೆ ಅಂತ ಹೇಳುವಂಥದ್ದು ಹಿಸ್ಟಾರಿಕಲಿ ನಮಗಿರುವಂಥ ವಿವರಣೆಗಳು. ಆ ಪ್ರಕಾರದಲ್ಲಿರುವಾಗ ಇದು ಕೂಡ ಅಂಥದ್ದೇ ಒಂದು ಪ್ರಭೇದಕ್ಕೆ ಸೇರಿದಂತಹ ಮೊಸಳೆ ಆದ್ದರಿಂದ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ನಮಗೀಗ ತೋರ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಪರಿಶೀಲನೆಗಳು, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟವರು, ಇದು ಮಲಬಾರ್ ದೇವಸ್ವಂ ಬೋರ್ಡು, ಕೇರಳ ಸರ್ಕಾರದ ಮಲಬಾರ್ ದೇವಸ್ವಂ ಬೋರ್ಡಿನ ನಿಯಂತ್ರಣದಲ್ಲಿರುವಂಥ ಒಂದು ಕ್ಷೇತ್ರ. ಆ ಸಂಬಂಧಪಟ್ಟವರಿಗೆ ದೇವಸ್ವಂ ಬೋರ್ಡ್ನ ಕೋಯಿಕೋಡ್ ಇದರ ಚೇರ್ಮನ್ ಆದಂಥ MR ಮುರಳಿ ಅವರಿಗೆ, ಅದೇ ರೀತಿ ನೀಲೇಶ್ವರದ ಅಧ್ಯಕ್ಷರಾದಂಥ ಕೊಟ್ರ ವಾಸುದೇವನವರಿಗೆ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ, DC ಅವರಿಗೆಲ್ಲ ಈ ವಿಷಯವನ್ನು ನಾವು ತಿಳಿಸಿದ್ದೇವೆ. ಅದೇ ರೀತಿ ಭಕ್ತಾದಿಗಳು ಬರುವಂಥ ವಿಷಯವನ್ನು ತಿಳಿಸಿದ್ದೇವೆ. ಅವರು ಅದಕ್ಕೆ ನಮ್ಮ ಜೊತೆಯಲ್ಲಿ ಸಂಪರ್ಕದಿದ್ದಾರೆ, ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂಥದ್ದೇ. ಮತ್ತು ಇದೊಂದು ಪ್ರತ್ಯೇಕ ಪ್ರಭಾವದಲ್ಲಿ ಪಟ್ಟಂತಹ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ ಪ್ರಕಾರ 4A ಬರುವಂಥ ಒಂದು ಪ್ರಭೇದ. ಆದ ಕಾರಣ ಇದನ್ನು ಹೊರಗಡೆ ಓಪನ್ ಆಗಿ ಹೋಗುವಂಥ ವಿಷಯ ಇಲ್ಲ. ಆದರೂ ಕೂಡ ಫಾರೆಸ್ಟ್ನವರಿಗೆ ನಾವು ಇದರ ವಿಷಯವನ್ನು ಸ್ಪಷ್ಟೀಕರಣ ಮಾಡಿದ್ದೇವೆ. ಬೋರ್ಡ್ನವರು ಕೂಡ ಅವರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ.